ಯಾಕಂದ್ರೆ ಅದರ ಅಗಾಧತೆ ನಿಮ್ಗೆ ಅರ್ಥ ಆಗಬೇಕು ಅಂತ ನಾನು ಹೇಳ್ತಾ ಇದ್ದೀನಿ. ನಾನು ಯಾವ ರೀತಿ ಪರ್ಸನಾಲಿಟಿ ಅಂತ ಹೇಳಿದ್ರೆ, ಯಾವುದೇ ಒಂದು ವಿಚಾರ ಸಿಕ್ಕಿದ್ರು ನನ್ನನ್ನು ಗೂಗಲ್ ಮ್ಯಾನ್ ಅಂತ ಹೇಳ್ತಾರೆ ಸ್ವಲ್ಪ. ಯಾಕಂತ ಹೇಳಿದ್ರೆ ನನಗೆ ತುಂಬ ಕ್ಯೂರಿಯಾಸಿಟಿ. ಯಾವುದೋ ಒಂದು ವಿಚಾರ ಸಿಕ್ಕಾಗ ಅದ್ರ ಬಗ್ಗೆ ನಾನು ಡೀಪಾಗಿ ಅದು ಅರ್ಥ ಆಗಿಲ್ಲ ಅಂತ ಬಿಟ್ಬಿಡೋದಿಲ್ಲ. ಅದ್ರ ಬಗ್ಗೆ ರಿಸರ್ಚ್ ಮಾಡ್ತೀನಿ, ಸರ್ಚ್ ಮಾಡ್ತೀನಿ, ಆ್ಯಂಡ್ ಅದು ಗೊತ್ತಾದ ನಂತರ ನನಗೆ ಸಮಾಧಾನ ಆಗುತ್ತೆ. ಸೊ ಆ ರೀತಿ ಪರ್ಸನಾಲಿಟಿ. ಸೊ ಲೈಫಲ್ಲಿ ನಾನು ಒಂದು ಸ್ವಲ್ಪ ಬುಕ್ಸ್ನೆಲ್ಲ ಓದೋ ಅಭ್ಯಾಸ ಆಯಿತು. ಏನಾದರೂ ಒಂದು ಮಾಡಬೇಕು ಅನ್ನೋಂಥ ಹಠ ಅಂತಲ್ಲ, ಒಂದು ಕೆಲಸ ಸಿಕ್ಕಿತ್ತು, ಒಂದು ನನ್ನ ಟಾರ್ಗೆಟ್ ಇದ್ದದೇ MRP. ಸರ್ ನಿಮಗೆ ಹೇಳಬೇಕು ಅಂತ ಹೇಳಿದ್ರೆ, ನಾನು ಕೆಮಿಕಲ್ ನನಗೆ ಅಷ್ಟೊಂದು ಇಷ್ಟ ಇಲ್ಲದೇ ಇರುವಂಥ ಸಬ್ಜೆಕ್ಟ್. ಬಟ್ ನನ್ನ ತಂದೆಯ ಫ್ರೆಂಡ್ ಮಗ ಅವರು MRP ಇದ್ದರು. ಆವಾಗ ನಂಗೆ MRP ಪರಿಚಯ ಆಗಿರೋದು. ಈ ರೀತಿ ಒಂದು ಕಂಪನಿ ಇದೆ, ಸೊ ಅದರಲ್ಲಿ ಕೆಲಸ ಸಿಗಬೇಕು, ಅದೇ ಟಾರ್ಗೆಟ್ ಇಟ್ಕೊಂಡು ನಾನು ಕೆಮಿಕಲನ್ನು ಚೂಸ್ ಮಾಡಿರುವಂಥದ್ದು ಡಿಪ್ಲೊಮಾದಲ್ಲಿ. ಕೆಮಿಕಲ್ ಚೂಸ್ ಆದ ನಂತರ ನನ್ನ ಕ್ಯಾಂಪಸ್ ಆಗಿರುವಂಥದ್ದು MRP. ಸೊ ಕರೆಕ್ಟಾಗಿ ಮೈಂಡ್ಸೆಟ್ ನೀವು ಮಾಡಿದರೆ ಡೆಫಿನೆಟ್ಲಿ ನೀವು ಎಲ್ಲಿ ಹೋಗಿ ತಲುಪಬೇಕಂತ ನಿಮ್ಗೆ ಗೊತ್ತಿದ್ರೆ ಡೆಫಿನೆಟ್ಲಿ ನೀವು ಅಲ್ಲಿ ಹೋಗಿ ತಲುಪ್ತೀರ. ಆ್ಯಂಡ್ MRP ಬಗ್ಗೆ ನಾನು ಹೇಳಬೇಕು ಅಂತ ಹೇಳಿದರೆ, ಒಂದು ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ವರ್ಕ್, ಒಂದು ಪರ್ಮನೆಂಟ್ ಜಾಬ್. ಸೊ ಅಲ್ಲಿ ನಮ್ಮ ಯೂನಿಯನ್ ಇದೆ. ನಮ್ಮನ್ನ ಅಷ್ಟು ಈಸಿಯಲ್ಲಿ ಕಾರ್ಪೊರೇಟ್ ಲೆವೆಲಲ್ಲಿ ತೆಗೆದುಹಾಕುವಾಗೆ ಅಲ್ಲಿ ತೆಗೆದಾಕ್ಲಿಕ್ಕೆ ಆಗೋದಿಲ್ಲ. ಯಾಕಂದರೆ ನಮ್ಮ ಯೂನಿಯನ್ ಇದೆ, ಆ್ಯಂಡ್ ಯೂನಿಯನ್ ಮಾತನ್ನು ಕೇಳಬೇಕಾಗುತ್ತೆ ಮ್ಯಾನೇಜ್ಮೆಂಟ್. ಈ ರೀತಿ ಸುಮಾರೆಲ್ಲ ಇದೆ. ಆ್ಯಂಡ್ ನನಗೆ ಇನ್ಕಮ್ ಮೋರ್ ದೆನ್ 1 lakh ಇತ್ತು. ಎಲ್ಲ ಕಟ್ಟಾಗಿ ನನಗೆ ಸಾಧಾರಣ 80 to 90 ನನ್ನ ಸ್ಯಾಲ್ರಿ ಬರ್ತಾಯಿತ್ತು. ನಾನು ಒಂದಿನ ಓವರ್ ಟೈಮ್ ಅಂತ ನಾವು ಹೇಳ್ತೀವಿ, ನನಗೆ 8 ಗಂಟೆ ಕೆಲಸ, ಓವರ್ ಟೈಮ್ ನಾನು ಒಂದಿನ ಮಾಡಿದರೆ ನನಗೆ 6000 ಪರ್ ಡೇ ಎಕ್ಸ್ಟ್ರಾ ಸಿಗ್ತಾರೆ. ಒಂದಿನ ಓವರ್ ಟೈಮ್ OT ಮಾಡಿದ್ದೆ. ಮಂತ್ಲಿ ನನಗೆ ಆರಾಮ್ಸೆ 10 ರಿಂದ 15 OT ಸಿಗ್ತಾಯಿತ್ತು. ಮೋದಿಕೇರಿ ಬಂದ ನಂತರ ನಾನು ಒಂದು OT ಮಾಡ್ತಾ ಇರಲಿಲ್ಲ. ಯಾಕಂತ ಹೇಳಿದರೆ ನಮ್ಮದು ಮೋದಿಕೇರೆ ಓವರ್ ಟೈಮ್ ಇದೆ. ಸೊ ಇದೇ ರೀತಿ ಲೈಫ್ ಇತ್ತು. ಬಟ್ ಒಂದು ಸೆಟ್ಲ್ ಲೈಫ್ ಅಂತ ನೀವು ಅನ್ಕೋಬೋದು, ಅಥವಾ ನನಗೂ ಹಾಗೆ ಫೀಲ್ ಇತ್ತು. ಆ ರೀತಿ ಒಂದು ಮೈಂಡ್ಸೆಟ್ ಸಹ ಇತ್ತು. ಬಟ್ ಕೆಲವೊಂದು ಬುಕ್ಕನ್ನು ನಾನು ಓದಿದಾಗ, ಈಗ ಫಾರ್ ಎಕ್ಸಾಂಪಲ್ ರಿಚ್ ಡ್ಯಾಡ್ ಪುವರ್ ಡ್ಯಾಡ್ ಇರ್ಬೋದು, ಇದೆಲ್ಲ ನಾನು ಮೋದಿಕೇರಿ ಬರಲಿಕ್ಕೆ ಮುಂಚೆ ಓದಿದ್ದೆ. ಬಿಸ್ನೆಸ್ಸಿಗೂ ಮತ್ತು ಎಂಪ್ಲಾಯ್ಮೆಂಟಿಗೂ ನನಗೆ ಕ್ಲಿಯರ್ ಕಟ್ ಆದ ಡಿಫ್ರೆನ್ಸ್ ಗೊತ್ತಿತ್ತು. ಬಿಸ್ನೆಸ್ ಅಂದರೆ ಏನು, ಎಂಪ್ಲಾಯ್ ಒಬ್ಬ ಲೈಫನ್ನು ಹೆಂಗೆ ಲೀಡ್ ಮಾಡ್ತಾನೆ, ಸೊ ಇದು ನನಗೆ ಗೊತ್ತಿತ್ತು. ಏನಾದರೂ ಒಂದು ಮಾಡಬೇಕು ಅಂತಿತ್ತು. ಬಟ್ ಮೋದಿಕೇರ್ ರಾಘು ಸರ್ ಥ್ರೂ ನನಗೆ ಸಿಕ್ಕಾಗ ಎಲ್ಲರ ಥರ ನಾನು ಅದನ್ನು ರಿಜೆಕ್ಟೇ ಮಾಡಿದ್ದೆ. ಸೊ ನಮ್ಗೆ ಸ್ವಲ್ಪ ಉಡುಪಿ ಮಂಗಳೂರಲ್ಲಿ ನಾವು ಸ್ವಲ್ಪ ನಂಬೋದು ಸ್ವಲ್ಪ ಲೇಟ್. ಒಂದ್ಸಲ ನಂಬಿ ಒಳಗೆ ಬಂದ ನಂತರ ಅದು ನಾವು ಬಿಡೋದಿಲ್ಲ. ಸೊ ಕನ್ವಿನ್ಸ್ ಆಗೋದು ಸ್ವಲ್ಪ ಲೇಟ್. ರಾಘು ಸರ್ ನನ್ನ ತೀರಾ ಹತ್ತಿರ ಇದ್ದರು. ಅವರಿಗೆ ಮಂಗಳೂರಲ್ಲಿ ಮೀಟಿಂಗ್ ಇರಬೇಕಾದ್ರೆ ಅವ್ರು ನನ್ನ ರೂಮಲ್ಲೇ ಇರ್ತಾಯಿದ್ರು. ಮಂಗಳೂರಲ್ಲಿ ನನ್ನ ಸ್ವಂತ ಕ್ವಾರ್ಟರ್ಸ್ ಕಂಪ್ನಿ ಕಡೆಯಿಂದ ಇತ್ತು, ನಾನು ಒಬ್ಬನೇ ಇದ್ದೆ ಆಗ. ಸೊ ನನ್ನ ರೂಮಲ್ಲಿ ನಿಲ್ತಾ ಇದ್ರು. ಅವ್ರ ಆ್ಯಕ್ಟಿವಿಟಿಯನ್ನು ನಾನು ನೋಡ್ತಾ ಇದ್ದೆ. ಬಟ್ ಇವನಿಗೆ ತಲೆ ಕೆಟ್ಟಿದೆ ಅಂತ, ಒಂದು ಜಾಬನ್ನು ರಿಸೈನ್ ಮಾಡಿ ಬಂದಿದ್ದಾನೆ, ತಲೆ ಕೆಟ್ಟಿದೆ ಅಂತ ಹೇಳಿ ನಾನು ಅದೇ ರೀತಿ ಮಾತಾಡ್ತಾ ಇದ್ದೆ. ಅವನಿಗೆ ಅದೇ ರೀತಿ ಸಜೆಸ್ಟ್ ಮಾಡ್ತಾ ಇದ್ದೆ. ಅವ್ರು ನನಗೆ ಪಂಪ್ ಮಾಡ್ತಾ ಇದ್ರು. ನಾನು ಎಂತ ಹೇಳ್ತಿದ್ದೆ ಅಂತ ಹೇಳಿದರೆ, ನಾನು 3 ತಿಂಗಳು ಮಾಡ್ತಾನೆ, ಆಮೇಲೆ ಹೋಗ್ತಾನೆ. ಸೊ ನಂದು ಫಸ್ಟ್ ಇವೆಂಟ್ ಅಥವಾ BOM ನಂಬಲಿಕ್ಕಿಲ್ಲ, ಮಂಗಳೂರಲ್ಲಿ ಮೋಸ್ಟ್ಲಿ ನಮ್ಮ ಸರ್ ಅರೇಂಜ್ ಮಾಡಿರುವಂಥದ್ದು. ಆ ಒಂದು BOM ಅಲ್ಲಿ ಚಿಕ್ಕದು ಒಂದು ಹಾಲ್ ಅಥವಾ ಒಂದು 10-15 ಜನ ಇದ್ವಿ ಅಷ್ಟೇ. ನಾವು ರವೀಂದ್ರ ಶ್ರೀಯಾನ್ ಸರ್ ಇದ್ರು, ಸಂತು ಸರ್ ಇದ್ರು, ದಿವೇದರ್ ಸರ್ ಇದ್ರು, ಎಲ್ಲ ಘಟಾನುಘಟಿಗಳಿದ್ರು. ಆದರೆ ನನಗೆ ಇವತ್ತು ನೆನಪಿದೆ, ನನ್ನ ಇಮಿಡಿಯೇಟ್ ಅಪ್ಲೈನ ಅಣ್ಣಪ್ಪ ಸರ್ ಅಂತಿದ್ದಾರೆ, ದಿವ್ಯಾ ಅಣ್ಣಪ್ಪ. ನಾನು ಅವ್ರ ಒಟ್ಟಿಗೆ ಕೂತಿದ್ದು, ನನ್ನ ಕೊಲೀಗ್. ನಮ್ಮದು ಒಂದೇ 4 ಗಂಟೆಗೆ ಇಂಡಿಯಾ ಆಸ್ಟ್ರೇಲಿಯಾ ಮ್ಯಾಚ್ ಇದೆ. ಇವ್ರದ್ದೆಲ್ಲ ಮುಗಿತಾ ಇಲ್ಲ. ನಮ್ಮ ತಲೆಯಲ್ಲಿ ಇದ್ದದಷ್ಟೇ, ಇಂಡಿಯಾ ಆಸ್ಟ್ರೇಲಿಯಾ. ರಾಘು ಸರಿಗೆ ನಾನು, ರಾಘು ಸರ್, ಅಣ್ಣಪ್ಪ ಸರ್ ಎಲ್ಲ ಕ್ಲಾಸ್ಮೇಟ್ಸ್. ಸೊ ರಾಘು ಸರಿಗೆ ರೆಸ್ಪೆಕ್ಟ್ ಕೊಟ್ಟು ಆ ಪ್ರೋಗ್ರಾಮಿಗೆ ನಾವು ಬಂದಿದ್ವಿ. ಸೊ ಇವ್ರದ್ದು ಮುಗಿತಾ ಇಲ್ಲ, ನಮಗೆ ಎದ್ದು ಹೋಗ್ಬೇಕು. ಸೊ ಅದೇ ಮೈಂಡ್ಸೆಟ್ಟಲ್ಲಿ ಇತ್ತು. ಆ್ಯಂಡ್ ಆ ದಿನ ನಾವೇನು ಜಾಯ್ನ್ ಆಗಿದ್ವಿ. ಜಾಯ್ನ್ ಅಂತ ಹೇಳಿದರೆ ರಾಘು ಸರ್ ಆಧಾರ್ ಕಾರ್ಡ್ ಪಾನ್ ಕಾರ್ಡ್ ಕಳಿಸಿ ಅಂತ ಹೇಳಿದರೆ ಕಳಿಸಿದ್ವಿ. ಅಣ್ಣಪ್ಪನವ್ರು ಕ್ವಶನ್ ಮಾಡಿದ್ರು, ಅಣ್ಣಪ್ಪನ ಕೆಳಗಡೆ ನನ್ನನ್ನು ಹಾಕಿದ್ರು. ಸೊ ಈ ರೀತಿ ಜಾಯ್ನಿಂಗ್ ಅಂತ ಆಗಿತ್ತು, ಬಟ್ ಸೀರಿಯಸ್ ಆಗಿರಲಿಲ್ಲ. ಅದಾದ ನಂತರ ರಾಘು ಸರ್ ಕರಿತಾನೆ ಇದ್ರು. ಅದಾದ ನಂತರ ಒಂದ್ಸಲ ಆಜಾದಿ ಫೆಸ್ಟ್ ಕಿಜೂರಲ್ಲಿ ನಾನು ಒಬ್ಬನೇ ಹೋಗಿದ್ದೆ ಅನ್ನೋದಕ್ಕಿಂತ ರಾಘು ರೆಸ್ಪೆಕ್ಟ್ ಕೊಟ್ಟು ಹೋಗಿದ್ದೆ. ಫಸ್ಟಿಗೆಲ್ಲ ಇವೆಂಟ್ ಆಗ್ತಾ ಇತ್ತು, ನನಗೆ ಒಬ್ಬನೇ ಕೂತಿದ್ದೆ, ಚಪ್ಪಾಳೆ ತರ್ತಾಯಿದ್ರು, ನನಗೆ ಸ್ವಲ್ಪ ಕಿರಿಕಿರಿ ಆಗ್ತಾಯಿತ್ತು. ನಿಮ್ಗೆ ತುಂಬ ಜನ ಅನುಭವಿಸಿರ್ಬೋದು. ಬಟ್ ಲಾಸ್ಟಿಗೆ ಮಂಜು ಸರ್ ಬಂದು ಮಾತಾಡಿದಾಗ ಇದರಲ್ಲಿ ಏನೂ ಇದೆ, ಈ ರೀತಿ ನನಗೆ ಒಂದು ಫ್ಲ್ಯಾಶ್ ಆಯಿತು. ಅವ್ರ ಮಾತುಗಳು ಮತ್ತು ಏನೋ ಒಂದು ಕನೆಕ್ಟ್ ಆಗಿದೆ. ಅದಾದ ನಂತರ
ಸೀರಿಯಸ್ ಆಗಿ ಬಂದಿರುವಂಥದ್ದು ಗಣೇಶ್ ಸರ್ ಕಾರ್ ಲಾಂಚಿಂಗ್. ಅವಾಗೆಲ್ಲ ಬೆಂಗಳೂರು ಎಲ್ಲ ತಿರ್ಗೋದು ನಾವು ಟ್ರಿಪ್ಪಿಗೆ ಮಾತ್ರ, ಒಂದು ಇವೆಂಟಿಗೆ. ಸೊ ನಾನು ಪವಿತ್ರ ಮೇಡಮ್ನ, ಅಶ್ವಿನಿ ಮೇಡಮ್ನ ನಿಧಾನವಾಗಿ ಇಂಟ್ರೊಡ್ಯೂಸ್ ಮಾಡಿದೆ. ಜಸ್ಟ್ ಅವ್ರು ಜಾಯ್ನ್ ಆಗಿರಲಿಲ್ಲ, ಜಸ್ಟ್ ಒಂದು ಕಾಲ್, ಬೆಂಗಳೂರಿಗೆ ಬರಬೇಕು. ಆಯ್ತು, ನಾವು 3 ಜನ ಬೆಂಗಳೂರಿಗೆ ಹೋದ್ವಿ. ಅಲ್ಲಿ ಏನು ಗಣೇಶ್ ಜವಾಡಿಗೆ ಸರ್ ಕಾರ್ ಲಾಂಚಿಂಗ್ ಇವೆಂಟ್ ಇತ್ತು. ಆವಾಗ ಒಬ್ಬ SSLC ಫೇಲ್ ಹೋಟೆಲ್ ಬ್ಯಾಕ್ಗ್ರೌಂಡಿಂದ ಒಬ್ಬ ವ್ಯಕ್ತಿ ಇಲ್ಲಿಗೆ ಬಂದಿದ್ದಾನೆ ಅಂತ ಹೇಳಿದರೆ ನನ್ನ ಹತ್ರ ಯಾಕೆ ಆಗೋದಿಲ್ಲ. ಅದಾದ ನಂತರ ಇಮಿಡಿಯೇಟ್ ಕೇಕ್ ಮೇಲೆ ಚೆರ್ರಿ ಅಂತ ಹೇಳ್ತಾರಲ್ಲ, ಪ್ರಮೋದ್ ಸರ್ದು ಸೀನಿಯರ್ ಡೈರೆಕ್ಟರ್. ನಾವು ಅವಾಗ ಜಾಯ್ನ್ ಆಗಿದ್ದಷ್ಟೇ, ಪವಿತ್ರ ಮೇಡಮ್, ಅಶ್ವಿನಿ ಮೇಡಮ್ ಜಾಯ್ನ್ ಆಗಿರಲಿಲ್ಲ. ಯಾರ್ದು ಹೆಸರು ಹೇಳ್ಕೊಂಡು ಸೀನಿಯರ್ ಡೈರೆಕ್ಟರ್ ಅಂತ ಹೋದ್ವಿ. ಸೊ ಆ ಟ್ರೈನಿಂಗ್ ಅನ್ನುವಂಥದ್ದು ಇನ್ನೊಂದು ಲೆವೆಲಿಗೆ ಮೈಂಡ್ ಓಪನಿಂಗ್ ಆಯಿತು. ಆ್ಯಂಡ್ ಅದನ್ನು ನಾನು ರಿಸೀವ್ ಮಾಡಲಿಕ್ಕೆ ಬೆಂಗಳೂರಿಂದ ಒಬ್ಬ ನನ್ನ ಫ್ರೆಂಡ್ ಬಂದಿದ್ದ. ಅವನ ಹತ್ರ ನಾನು ಫುಲ್ ಜೋಶಲ್ಲಿದ್ದೆ. ಆ ಒಂದು ಸ್ಪಾರ್ಕ್ ಒಳಗಡೆ ಏನೋ ಒಂದು ಹೋಪ್ ಕಾಣ್ತಾ ಇದೆ, ಒಳಗಡೆ ಒಂದು ಕಿಡಿ ಹೊಕ್ಕೊಳ್ಳುವಂಥದ್ದು ಅಂತ ಹೇಳ್ತೀವಲ್ಲ, ಫುಲ್ ಜೋಶಲ್ಲಿದ್ದೆ. ಅವ್ನು ನಿನಗೆಲ್ಲ ತಲೆ ಸರಿಯಿಲ್ಲ, ತಲೆ ಕೆಟ್ಟಿದೆ, ಅವನದು MTech ಆಗಿದೆ. ನಾನು ಹೇಳಿದೆ ಇನ್ನೂ 2 ವರ್ಷ. ಸೊ ನಾನು ಮೋದಿಕೇರಲ್ಲಿ ಮಂತ್ಲಿ 2 lakhs ಅರ್ನ್ ಮಾಡ್ತೀನಿ. ಸೊ ಅವನು ಕೆಲಸ ಬಿಟ್ಟಿದ್ದ ಆವಾಗಲೇ, ನಾನು ಬಿಸ್ನೆಸ್ ಮಾಡ್ತೀನಿ ಅಂತೇಳಿ. ಅಂದರೆ ಅವನು ಶೇರ್ ಮಾರ್ಕೆಟಲ್ಲಿ. ಸೊ ನಾನು ತಿಂಗಳಿಗೆ 5 ಲಕ್ಷ ದುಡಿತೀನಿ ಅಂತ. ನಮ್ದೆಲ್ಲ ಒಂದು ಚಾಲೆಂಜ್, ನಾವು ರೂಮ್ ಮಾಡಿದ್ವಿ, ಎಲ್ಲ ಚಾಲೆಂಜ್ ಎಲ್ಲ ಆಯಿತು, ಫೋಟೋ ಗಿಟ್ ಎಲ್ಲ ತಗೊಂಡು. ಸಾರಿ, 1-2 ನಿಮಿಷ ತಗೊಂಡೆ. ಸೊ ಯಾಕೆ ಇದನ್ನು ನಾನು ಹೇಳ್ತಾ ಇದ್ದೀನಿ ಅಂತ ಹೇಳಿದರೆ, ಪಾರ್ಟ್ ಟೈಮ್ ಆಗಿ ನಾನು ಮೋದಿಕೇರನ್ನು ತಗೊಂಡೆ. ನಾನು ಸುಮ್ಮನೆ ನನ್ನ ಸೆಂಟ್ರಲ್ ಗೌರ್ಮೆಂಟ್ ಜಾಬನ್ನು ಯಾವುದೋ ಜೋಶಲ್ಲಿ ಬಿಟ್ಟು ಬರಲಿಲ್ಲ. ಆ ಜೋಶಲ್ಲಿ ನಾನು ಮೋದಿಕೇರನ್ನು ಶುರು ಮಾಡಿದೆ. ಒಂದಿಷ್ಟು ಜನರಿಗೆ ಇಂಟ್ರೊಡ್ಯೂಸ್ ಮಾಡಲಿಕ್ಕೆ ಶುರು ಮಾಡಿದೆ. ಟೀಮ್ ಬೆಳೀತಾ ಹೋಯಿತು. ಒಂದು ಬ್ಯೂಟಿಫುಲ್ ಟೀಮ್ ಮೊದಲದಲ್ಲಿ ನಮಗೆ ಜೊತೆ ಆಯಿತು. ಆ್ಯಂಡ್ ಟೀಮ್ ಬೆಳೀತಾ ಬಂತು. ನಾನು ಎಲ್ಲ ಇವೆಂಟಿಗೆ ಟೈಮನ್ನು ಕೊಡ್ತಾ ಇದ್ದೆ, ಯಾಕಂದರೆ ನನಗೆ ಫ್ಲೆಕ್ಸಿಬಿಲಿಟಿ ಇತ್ತು. ನನಗೆ ABC ಅಂತ ಶಿಫ್ಟ್ ಇತ್ತು. ಯಾವುದೇ ಪ್ರೋಗ್ರಾಮಲ್ಲಿದ್ದರೂ ನಾನಂತೂ ಇರ್ತಾಯಿದ್ದೆ. ಒಂದೇ ಬೆಳಿಗ್ಗೆ ಶಿಫ್ಟ್ ಮಾಡ್ಕೊಂಡು ನಮಗೆ ಇಂಟ್ರಲ್ ಚೇಂಜ್ ಮಾಡ್ಬೋದು. ನನಗೆ ಕೆಲಸದ ಫ್ಲೆಕ್ಸಿಬಲ್ ತುಂಬಾ ಇತ್ತು. ನಾನು ಒಂದು ಕಾಲ್ ಮಾಡಿ ಇವತ್ತಿಂದ 15 ದಿನ ರಜೆ ಅಂತ ಹೇಳಿದರೆ ಯಾರು ಕೇಳೋದಿಲ್ಲ. ಯಾಕಂತ ಹೇಳಿದರೆ 15 ದಿನ ಯಾರೋ OT ಮಾಡ್ತಾರೆ, ಅವನು ಕಾಯ್ತಾ ಇರ್ತಾನೆ. ಸೊ ಮ್ಯಾನೇಜರಿಗೆ ಏನು ಅಂತ ಹೇಳಿದರೆ ಆ ಪ್ಲೇಸ್ ಖಾಲಿ ಇರಬಾರ್ದು ಅಷ್ಟೇ, ಯಾರಾದರೂ ಕೆಲಸ ಮಾಡಿದರೆ. ಸೊ ಹಾಗಾಗಿ ನಮ್ಮ ರಜೆಗೆ ಏನೂ ತೊಂದರೆ ಇಲ್ಲ ಇತ್ತು. ನನಗೆ ರಜೆನೂ ಸಾಕಷ್ಟಿತ್ತು. ಒಂದು ವರ್ಷಕ್ಕೆ ಮಿನಿಮಮ್ ಏನಿಲ್ಲ ಅಂತ ಹೇಳಿದ್ರು 60 ಲೀವ್ಸ್ ಇತ್ತು. ಸೊ ಈ ರೀತಿ ನಡೀತಾ ಇತ್ತು. 3 ವರ್ಷ ಮೋದಿಕೇರನ್ನ ಪಾರ್ಟ್ ಟೈಮ್ ಆಗಿ ಮಾಡಿದೆ. ಸ್ಟಡಿ ಮಾಡಿ ನಾನು ಮೋದಿಕೇರನ್ನ ಸೀರಿಯಸ್ ಆಗಿ ತೊಗೊಂಡಿರೋವಂಥದ್ದು. ಒಂದು ನೈಟ್ ಶಿಫ್ಟಲ್ಲಿ ಏನು ಇದೆಲ್ಲ ಇವೆಂಟ್ ಆಯಿತು, ಕಾರ್ ಲಾಂಚಿಂಗ್ ಎಲ್ಲ ಆಯಿತು. ನೈಟ್ ಶಿಫ್ಟಲ್ಲಿ ನನಗೆ ಇದ್ರ ಬಗ್ಗೆ ಸ್ಟಡಿ ಮಾಡಬೇಕು ಅನಿಸ್ತು. ಆಮೇಲೆ ಒಂದು ಕಂಪ್ಲೀಟ್ ನೈಟ್ ಶಿಫ್ಟಲ್ಲಿ ನಾನು ಇದನ್ನ ಕೂತ್ಕೊಂಡು ಸ್ಟಡಿ ಮಾಡಿದೆ. ಆವಾಗ ನೈಟ್ 2:30ಗೆ ರಾಘು ಸರಿಗೆ ನಾನು ಮೆಸೇಜ್ ಹಾಕಿದ್ದೀನಿ, ಮೋದಿಕೇರನ್ನ ನಾನು ಸೀರಿಯಸ್ ಆಗಿ ಮಾಡ್ತೀನಿ ಅಂತೇಳಿ. ಅದಾದ ನಂತರ ಟೀಮ್ ಬೆಳೀತಾ ಬಂತು. ಆ್ಯಂಡ್ 3 ವರ್ಷ ಪಾರ್ಟ್ ಟೈಮ್ ಆದ ನಂತರ ರಾಘು ಸರಿಗೆ ನಾನು ಹೇಳಿದ್ದೆ, ನನಗೆ 1.25 ಲಕ್ಷ ಯಾವಾಗ ಚೆಕ್ ಕ್ರಾಸ್ ಆಗುತ್ತೆ, ಏನು ನಾನು ಸ್ಯಾಲ್ರಿ ತೊಗೊಳ್ತಾ ಇದ್ದೆ, ಅದಾದ ನಂತರ ನಾನು ಫುಲ್ ಟೈಮ್ ಮೋದಿಕೇರಿಗೆ ಬರ್ತೀನಿ ಅಂತೇಳಿ ರಾಘು ಸರ್ ಅನೌನ್ಸ್ ಮಾಡ್ತಾಯಿದ್ರು, ಇವರು ಸರ್ ಫುಲ್ ಟೈಮ್ ಬರ್ತಾರೆ ಅಂಥೇಳಿ. ಆ್ಯಂಡ್ ವಿದಿನ್ 2 years ನಾನು ಏನು ಚಾಲೆಂಜ್ ಹಾಕಿದ್ದೆ, ಸೊ 2 lakhs ಕ್ರಾಸ್ ಆಯಿತು. ಆ್ಯಂಡ್ ನಾನು ಡಿಸೈಡ್ ಮಾಡಿದೆ, ಎಸ್ ನನ್ನ ಒಂದು ಇಂಟೆನ್ಷನ್ ಇತ್ತು, ನೀವು ಯಾವುದೇ ಎಂಪ್ಲಾಯೀಸ್ನ ನೋಡ್ಕೊಳ್ಳಿ. ನನ್ನ ಸೀನಿಯರ್ಸನ್ನ ನಾನು ನೋಡಿದಾಗ ಎಲ್ಲರೂ ಒಂದು ಸೆಟಲ್ ಲೈಫಲ್ಲಿ ಇದ್ದಾರೆ, ಒಂದು ಮನೆ ಕಟ್ಟಿದ್ದಾರೆ, ಒಂದು ಕಾರ್ ತೊಗೊಂಡಿದ್ದಾರೆ. ಅದು ಬಿಟ್ಟು ನಮ್ಗೆ ಹೇಗೆ ಅಂತ ಹೇಳಿದರೆ ಯಾರು ಕೇಳೋದಿಲ್ಲ, 3ಕ್ಕೆ ಇಳಿಯೋದಿಲ್ಲ. ಯಾರೋ ಒಂದು ಫಾರಿನ್ ಟ್ರಿಪ್ ಹೋದವರು ನನ್ನ ಕೊಲೀಗ್ಸಲ್ಲಿ ವೆರಿ ರೇರ್ ಮ್ಯಾನೇಜ್ಮೆಂಟಲ್ಲಿ ಹೋಗ್ತಾಯಿದ್ರು. ಲಕ್ಸುರಿ ಕಾರ್ ನಮ್ಮ MD ಹತ್ರನೂ ಸಹ ಇರಲಿಲ್ಲ, ಈಗ ಇದೆ. ಸೊ ಯಾಕಂತ ಹೇಳಿದ್ರೆ ಆ ಮೈಂಡ್ಸೆಟ್ಟಲ್ಲಿ ಯಾರೂ ಇರಲಿಲ್ಲ. ನಮಗೆ ಆಗ ಅರ್ಥ ಆಯಿತು, ಬಿಸ್ನೆಸ್ ಇಸ್ ಬಿಸ್ನೆಸ್, ಎಂಪ್ಲಾಯ್ಮೆಂಟ್ ಈಸ್ ಎಂಪ್ಲಾಯ್ಮೆಂಟ್. ಸೊ ನಾನು ಒಂದೇ ಕಂಪ್ನಿಯಲ್ಲಿ 60 ವರ್ಷ ದುಡಿಲಿಕ್ಕೆ ನಾನು ಮುಟ್ಕೊಂಡಿದ್ದಲ್ಲ ಅನ್ನುವಂಥ ಭಾವನೆ ನನಗಿತ್ತು. ನಾನು ಯಾವಾಗಲೂ MRPLಗೆ ನಾನು ಯಾವಾಗಲೂ ಚಿರಋಣಿಯಾಗಿರ್ತೀನಿ. ಯಾಕಂತ ಹೇಳಿದರೆ ನನಗೊಂದು ಸ್ಟೇಟಸನ್ನು ಕೊಟ್ಟಿರುವಂಥ ಒಂದು ಕಂಪನಿ, ಏನೂ ಇಲ್ಲದೆ ಇದ್ದಾಗ ಸರಿಯಾಗಿ ಬಟ್ಟೆ ತೊಗೊಳ್ಲಿಕ್ಕೂ ದುಡ್ಡು ಇರಲಿಲ್ಲ, ಅಥವಾ ಮನೆಯಲ್ಲಿ ಪರಿಸ್ಥಿತಿ ಇರಲಿಲ್ಲ, ಮನೇಲಿ ನಾವು ಕೇಳ್ತಾ ಇರಲಿಲ್ಲ. ಬಟ್ ನನಗೆ ಜಾಬನ್ನು ಕೊಟ್ಟು ನನ್ನ ಲೈಫನ್ನು ಸೆಟ್ಲ್ ಮಾಡಿರುವಂಥ ಕಂಪ್ನಿ, ಯಾವಾಗಲೂ ಚಿರಋಣಿಯಾಗಿರ್ತೀನಿ. ಬಟ್ ನನ್ನ ಮೈಂಡಲ್ಲಿ ಒಂದಿತ್ತು, 60 ವರ್ಷಗಳ ಕಾಲ ನಾನು ಒಂದೇ ಕಂಪ್ನಿಯಲ್ಲಿ ದುಡಿಲಿಕ್ಕೆ ಹುಟ್ಕೊಂಡಿರುವಂಥದ್ದ, ನಾನು ಹುಟ್ಟಿರುವಂಥದ್ದು MRPLಗೋಸ್ಕರನ ಅಥವಾ ಒಂದು ಕಂಪ್ನಿಯಲ್ಲಿ ದುಡಿಲಿಕ್ಕೋಸ್ಕರನ. 60 ವರ್ಷ ಆದ ನಂತರ ದುಡ್ಡು ಬರುತ್ತೆ. ನಿಮಗೆ ನಾನು ಎಕ್ಸಾಗ್ರೇಟ್ ಮಾಡಿ ಹೇಳ್ತಾ ಇಲ್ಲ, ನಾನು ಬಿಡಬೇಕಾದ್ರೆ ನನ್ನ ಮ್ಯಾನೇಜರ್ ನನಗೆ ರೆಸಿಗ್ನೇಷನ್ ಕೊಡ್ಲಿಕ್ಕೆ ಬಿಡಲಿಲ್ಲ. 1 ವಾರ ಆಲೋಚನೆ ಮಾಡುವಂಥ ಹೋಲ್ಡ್ ಮಾಡಿದರು. ಆಮೇಲೆ ಕರೆದು
ನನಗೆ ಹಿಡನ್ ನಿನ್ಗೇನು ಸಂಬಳ ಬರ್ತಾ ಇದೆ ಅದನ್ನ ನೋಡಬೇಡ, ಮೆಡಿಕಲ್ ಬೆನಿಫಿಟ್ ನಿನ್ನ ಇಡೀ ಕಂಪ್ಲೀಟ್ ಫ್ಯಾಮಿಲಿಗೆ ಮೆಡಿಕಲ್ ಬೆನಿಫಿಟ್ ಕಂಪ್ನಿ ನೋಡುತ್ತೆ. ಈವನ್ 1 crore ಆದ್ರೂ ನನ್ನ ತಂದೆ ತಾಯಿಗಿರ್ಬೋದು, ಹೆಂಡತಿ ಮಕ್ಕಳಿಗಿರ್ಬೋದು, ಅದು ಎಷ್ಟೇ ಆದ್ರೂ ಕಂಪ್ನಿ ಬೇರ್ ಮಾಡುತ್ತೆ. ನಿನಗೆ ಗೊತ್ತಿರಲಿ, ಅದು ನನಗೆ ಗೊತ್ತಿದೆ. ನಿನ್ನ PF ನಡೀತಾ ಇದೆ, ನೀನು ಬಿಡಬೇಕಾದ್ರೆ ಮಿನಿಮಮ್ 3 ಕೋಟಿ ಹಣ ನಿನಗೆ ಬರುತ್ತೆ. ಆ್ಯಂಡ್ ತಿಂಗಳಿಗೆ ಏನಿಲ್ಲ ಅಂತ ಹೇಳಿದ್ರು 60,000 ರಿಂದ 70,000 ಪೆನ್ಷನ್ ಬರುತ್ತೆ. 3 ಕೋಟಿ ಹಣ ಬಿಟ್ಟು ಅದನ್ನು ಕ್ಯಾಲ್ಕುಲೇಟ್ ಮಾಡಿ ನನಗೆ ತೋರಿಸಿದ್ರು. ಇದೆಲ್ಲ ನನಗೆ ಗೊತ್ತಿತ್ತು. ಅವ್ರು ತೋರಿಸ್ಲಿಕ್ಕಿಂತ ಮುಂಚೆ ನಾನು ಆಗಲೇ ಹೇಳಿದೆ, ಎಲ್ಲ ಸ್ಟಡಿ ಮಾಡಿನೇ ನಾನು ಯಾವುದೋ ಸ್ಟೆಪ್ ತೊಗೊಳ್ಳುವಂಥದ್ದು. ಇದೆಲ್ಲ ನನಗೆ ಗೊತ್ತಿತ್ತು. ನಾನು ನೋಡಿರುವಂಥದ್ದು ಇಷ್ಟೇ, ಏನು ಎನರ್ಜಿ ಇದೆ, ಏನು ಟೈಮ್ ಇದೆ, ಆ ಟೈಮಲ್ಲಿ ಏನಾದರೂ ಮಾಡಬೇಕು. 60 ವರ್ಷ ಆದ ನಂತರ ನಾನು 3 ಕೋಟಿ ತೊಗೊಂಡು ನನ್ನ ಮಕ್ಕಳು ಎಂಜಾಯ್ ಮಾಡ್ತಾರೆ. ಸೊ ನಾನು ಯಾವಾಗ ಎಂಜಾಯ್ ಮಾಡುವಂಥದ್ದು? ಸೊ ಈ ಥಾಟ್ ನನ್ನಲ್ಲಿತ್ತು. ಆ್ಯಂಡ್ ನನಗೆ ಆ ಒಂದು ರೈಟ್ ಎಜುಕೇಷನ್, ರೈಟ್ ಪ್ಲ್ಯಾಟ್ಫಾರ್ಮ್ ಕೊಟ್ಟಿರುವಂಥದ್ದು ಮೋದಿಕೇರ್, ಆ ಧೈರ್ಯ ಕೊಟ್ಟಿರುವಂಥದ್ದು ಮೋದಿಕೇರ್. ಆ್ಯಂಡ್ ಮೋದಿಕೇರಲ್ಲಿ ನಾನು ಕಲ್ತಿರೋದಿಷ್ಟೇ, ಈ ಬಿಸ್ನೆಸ್ ನಾನು ಮೋದಿಕೇರ್ ನಂಬ್ಕೊಂಡು ನಾನು ಫುಲ್ ಟೈಮ್ ಬರಲಿಲ್ಲ. ಮೋದಿಕೇರ್ ನಂಬ್ಕೊಂಡು ನಾನು ಫುಲ್ ಟೈಮ್ ಬರಲಿಲ್ಲ. ನನಗೆ ಬೂಟ್ ಕ್ಯಾಂಪಲ್ಲಿ ಕಲ್ಸ್ಕೊಟ್ಟಿರೋದಿಷ್ಟೇ, ನಿನ್ನನ್ನು ನೀನು ನಂಬಿದರೆ ಬಾ ಅಂತೇಳಿ. ಉಮೇಶ್ ಸರ್ ತುಂಬ ಚೆನ್ನಾಗಿ ಹೇಳಿದರು, ಮೋದಿಕೇರ್ ಪ್ಲ್ಯಾಟ್ಫಾರ್ಮ್ ಎಲ್ರಿಗೂ ಒಂದೇ. ಸೊ ನಿಮಗೆ ನಿಮ್ಮ ಮೇಲೆ ನಂಬಿಕೆ ಇದ್ದರೆ, ಈ ಒಂದು ಕಾನ್ಸೆಪ್ಟ್ ಮೇಲೆ ನಂಬಿಕೆ ಇದ್ದರೆ, ನಾನು ತುಂಬ ಸ್ಟಡಿ ಮಾಡಿದ್ದೀನಿ ಈ ಕಾನ್ಸೆಪ್ಟ್. ಇದರಲ್ಲಿ ನಂಬರ್ 1 ಇರೋದು ಅಮೇರಿಕಾ, ನೆಕ್ಸ್ಟ್ ಇರೋದು ಚೀನಾ. ಅಮೇರಿಕದವ್ರು ಸುಮ್ಮನೆ ಮಾಡೋದಿಲ್ಲ. ಅಮೇರಿಕದಲ್ಲಿ ಏನು ಮಾಡ್ತೀವೋ ಅದನ್ನು ನಾವು ಕಾಪಿ ಮಾಡ್ತೀವಿ, ರೈಟ್? ಅಮೇರಿಕದವ್ರು ಜೀನ್ಸ್ ಹಾಕ್ತಾಯಿದ್ರು, ಪಾಪ ಅವರು ಹುಲ್ಲುಗಾವಲಿತ್ತು, ಜೀನ್ಸ್ ಹಾಕ್ತಾಯಿದ್ರು, ನಾವು ಕಾಪಿ ಮಾಡ್ತೀವಿ. ಸೊ ಅಮೇರಿಕದಲ್ಲಿ ಬಿಸ್ನೆಸ್ ಮ್ಯಾನ್ ಕೋಟ್ ಹಾಕ್ಲಿಕ್ಕೆ ನಾವು ಕಾಪಿ ಮಾಡ್ತೀವಿ. ಇಟ್ಸ್ ಕಾಮನ್, ಯಾಕಂದರೆ ಅವರು ಜಗತ್ತಿನ ದೊಡ್ಡಣ್ಣ ಆಗಿತ್ತು. ಅಮೇರಿಕದಲ್ಲಿ 8 ಜನಕ್ಕೊಬ್ಬರು ಡೈರೆಕ್ಟ್ ಸೆಲ್ಲಿಂಗ್ ಮಾಡ್ತಾರೆ. ಅಮೇರಿಕದಲ್ಲಿರುವಂಥದ್ದು 32 ಕೋಟಿ ಜನಸಂಖ್ಯೆ, ಅವ್ರದ್ದು ಟರ್ನ್ ಓವರ್ ಬಂದು 3 ಲಕ್ಷ ಕೋಟಿ. ನೆಕ್ಸ್ಟ್ ಚೀನಾ ಬರುತ್ತೆ. ಚೀನಾ ಈಗ ಡೆವಲಪಿಂಗ್ ಕಂಟ್ರಿ, ಅಮೇರಿಕಕ್ಕೆ ಟಕ್ಕರ್ ಕೊಡ್ತಾ ಇರುವಂಥದ್ದು ಚೀನಾ, ರೈಟ್? ಸೊ ಚೀನಾದಲ್ಲಿ ಈಗ ಅಮೇರಿಕನ್ನ ಕ್ರಾಸ್ ಮಾಡ್ತಾ ಇದ್ದಾರೆ. ಆಲ್ಮೋಸ್ಟ್ 3.2 lakh crore ಡೈರೆಕ್ಟ್ ಸೆಲ್ಲಿಂಗ್ ಅಥವಾ ನೆಟ್ವರ್ಕ್ ಮಾರ್ಕೆಟಿಂಗ್. ಸೊ ಇದೆಲ್ಲ ಡಾಟಾ ನಾನು ಯಾಕೆ ಹೇಳ್ತೇನೆ. ನೆಕ್ಸ್ಟ್ ಇರೋದು ಜಪಾನ್. ಈ ರೀತಿ ಮುಂದುವರಿದ ರಾಷ್ಟ್ರಗಳಲ್ಲಿ ನೆಟ್ವರ್ಕ್ ಮಾರ್ಕೆಟಿಂಗ್, ಡೈರೆಕ್ಟ್ ಸೆಲ್ಲಿಂಗ್ ಈ ರೀತಿ ಬೆಳೀತಾ ಇದೆ ಅಂತ ಹೇಳಿದರೆ 140 ಕೋಟಿ ಜನಸಂಖ್ಯೆ ಇದ್ದೀವಿ. ತುಂಬ ಜನರಿಗೆ ಬೇಕಿದೆ. ಇಂಡಿಯಾದಲ್ಲಿ ಡೆಫಿನೆಟ್ಲಿ ನಡೆಯುತ್ತೆ. ಆ್ಯಂಡ್ ಒನ್ ಆಫ್ ದಿ ರೈಟ್ ಪ್ಲ್ಯಾಟ್ಫಾರ್ಮ್ ನಮ್ಗೆ ಬೇಕಾಗಿದೆ ಅಷ್ಟೇ. ಸೊ ಮೋದಿಕೇರ್ 28 ವರ್ಷಗಳ ಕಾಲ ಸ್ಕ್ರ್ಯಾಚಿಂದ ಬೆಳೆದು ಬಂದಿರುವಂಥದ್ದು. ಪ್ರಾಡಕ್ಟ್ ರೇಂಜ್ ಇರಬಹುದು, ಎಲ್ಲ ಹೈಯೆಸ್ಟ್ ಡೈರೆಕ್ಟ್ ಸೆಲ್ಲಿಂಗಲ್ಲಿ ಹೋಗುವಂಥದ್ದು ವೆಲ್ನೆಸ್, ಕಲರ್ ಕಾಸ್ಮೆಟಿಕ್ಸ್ ಆ್ಯಂಡ್ ಹೌಸ್ ಹೋಲ್ಡ್ ಪ್ರಾಡಕ್ಟ್ಸ್ ಇರ್ಬೋದು. ಸೊ ಎಲ್ಲ ಕ್ಯಾಟಗರಿಯಲ್ಲಿ ಮೋದಿಕೇರ್ ಇದೆ. ಇದನ್ನೆಲ್ಲ ಅರ್ಥ ಮಾಡಿಕೊಂಡು ಇದೆಲ್ಲ ಇದೆ, ಇನ್ನು ಎಫರ್ಟ್ ಹಾಕಬೇಕಾಗಿರೋದು ನಾನು. ಇಲ್ಲಿ ಸೋಲು ಗೆಲುವು ನನ್ನ ಮೇಲಿದೆ. ಸೊ ಇವತ್ತು ನಾನೇನು ಬಿದ್ದಿದ್ರೆ ಅಂತ ಹೇಳಿದ್ರೆ ನಾನೇ ರೀಸನ್, ನಾಳೆ ನಾನು ಗೆಲ್ತೀನಿ ಅಂತ ಹೇಳಿದ್ರು ನಾನೇ ರೀಸನ್. ಸೊ ಅದನ್ನು ಅರ್ಥ ಮಾಡಿಕೊಂಡು ಫುಲ್ ಟೈಮ್ ನಾನು ಮೋದಿಕೇರ್ ಬಂದೆ. ತುಂಬ ಜನ ಈಗಲೂ ನನಗೆ ಹೇಳ್ತಾರೆ, ನೀನು ಬಿಡಬಾರ್ದಿತ್ತು, ನೀನು ಕೆಲಸ ಬಿಟ್ಟು ತಪ್ಪು ಮಾಡಿದೆ, ನಿನಗೇನು ಕಮ್ಮಿ ಆಗಿತ್ತು, ಯಾವ ಮೋದಿಕೇರ್ ಇವೆಂಟ್ ನೀನು ಬಿಟ್ಟಿದ್ಯಾ? ಸೊ ಯಾವುದು ಮೋದಿಕೇರ್ ಇವೆಂಟ್ ಬಿಟ್ಟಿರಲಿಲ್ಲ, ಹಾಗೆ ಆರಾಮ್ಸೆ ಮಾಡ್ಕೋಬೋದಿತ್ತು ಅಂತೇಳಿ. ಬಟ್ ನನಗೆ ಲೈಫಲ್ಲಿ ನಾನು ಆಗಲೇ ಹೇಳ್ದಂಗೆ ನೈಟ್ ಶಿಫ್ಟ್ ಮಾಡುವಂಥದ್ದು ಅಷ್ಟು ಈಸಿ ಇಲ್ಲ. ಸೊ ನೈಟ್ ಶಿಫ್ಟ್ ಮಾಡಿಕೊಂಡು 40-45ರಲ್ಲಿ ಈಗಲೇ ನನ್ನ ಫ್ರೆಂಡ್ಸ್ ತುಂಬ ಜನ ಹೆಲ್ತ್ ಎಫೆಕ್ಟ್ಸ್ ಇರ್ಬೋದು, ಹಣ ಬರುತ್ತೆ, ಹೆಲ್ತ್ ಪ್ರಾಬ್ಲಮ್ಸು ಬರುತ್ತೆ. ಸೊ ಅದನ್ನೆಲ್ಲ ಮಾಡಿಕೊಂಡು ನನಗಿರೋಂಥದ್ದು ಒಂದೇ ಲೈಫ್. ಇನ್ನೊಂದು 80 ವರ್ಷ ಬಿಟ್ಟರೆ ನಾನಿರೋದಿಲ್ಲ, 80 ವರ್ಷದ ಕೆಳಗಡೆ ನಾನಿಲ್ಲ. ಸಿಕ್ಕಿರೋಂಥದ್ದು ಒಂದು ಲೈಫು. ಸೊ ಇದರಲ್ಲಿ ಕಷ್ಟನ ಸುಖನು. ಸೊ ಚಾಲೆಂಜಸ್ ಇದ್ದರೆ ಫೇಸ್ ಮಾಡೋಣ, ಎಂಜಾಯ್ ಬಂದರೆ ಎಂಜಾಯ್ ಮಾಡೋಣ. ಸೊ ಅದನ್ನ ಅಂದ್ಕೊಂಡು ನಾನು ಡಿಸಿಷನನ್ನು ತೊಗೊಂಡಿರುವಂಥದ್ದು. ಆ್ಯಂಡ್ ರಿಯಲಿ ಅದಕ್ಕೆ ನಾನು ಹೆಮ್ಮೆ ಪಡ್ತೀನಿ. ಮೊನ್ನೆ ಕ್ರೂಸ್ ಹೋಗಿ ಬಂದೆ. ನಾನು ಹೇಳ್ತೀನಿ, ನಾನು ಏನು ಕಂಪ್ನಿಯಲ್ಲಿ ಕೆಲಸ ಮಾಡ್ತಾಯಿದ್ದೀನಿ, ಅವರಿಗೆ ಅಲ್ಲಿ ಹೋಗುವಂಥ ತಾಕತ್ತಿದೆ, ಆದರೆ ಯಾರಿಗೂ ಮೈಂಡ್ ಸೆಟ್ ಇಲ್ಲ. ಆ ಹಣದಲ್ಲಿ ಇನ್ನೇನೋ ಕಂಪ್ನಿ ಕೆಲಸ ಅಂತ ಹೇಳಿದರೆ ಏನು ಅಂತ ಹೇಳಿದರೆ 30ನೇ ತಾರೀಕು ದುಡ್ಡು ಬರುತ್ತೆ, 10ನೇ ತಾರೀಕು ನೀವು ಅದು 5 ಲಕ್ಷನೇ ದುಡ್ಡಿರಿ. 10ನೇ ತಾರೀಕು ಆಗಬೇಕಾದ್ರೆ ಅದು IMI ಇದು ಅದು ಲೈಫ್ ಟೈಮ್ ತೋರಿಸೋದಿದೆ. MRPL ಎಂಪ್ಲಾಯ್ ಒಂದು ಕಾರ್ ಬೇಕು, ಒಂದು 25,000 EMI ಹೋಗುತ್ತೆ. ಸೊ ಒಂದಿಷ್ಟು ಲೈಫ್ ಸ್ಟೈಲಿಗೆ ಹೋಗುತ್ತೆ. ಸೊ ಒಂದಿಷ್ಟು ನಾನು ಇಲ್ಲಿ ಹೇಳಬಾರ್ದು, ರೆಕಾರ್ಡಿಂಗ್ ಇದೆ. ಈಗಲ್ಲ ಕೆಲವೊಂದು ಕಂಪ್ನಿಯಲ್ಲಿ
ನೀವು ಅದ್ರ ಹತ್ರ ಬ್ಯಾಂಕ್ ಅವ್ರ ಹತ್ರ ಕೇಳಿದ್ರೆ ಗೊತ್ತಾಗುತ್ತೆ. ಮೋಸ್ಟ್ ಆಫ್ 70% ಎಂಪ್ಲಾಯೀಸ್ ಸಿಬಿಲ್ ಸ್ಕೋರ್ ಡೌನ್ ಇರುತ್ತೆ. ಸಿಬಿಲ್ ಸ್ಕೋರ್ ಡೌನ್ ಇರುತ್ತೆ. ಯಾಕಂತ ಹೇಳಿದ್ರೆ ನಾವು ಲೈಫ್ ಸ್ಟೈಲನ್ನು ತೋರಿಸ್ಬೇಕಿರುತ್ತೆ. ಒಂದು ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಇದೆ, ಎಂಪ್ಲಾಯ್ ಇದೆ. ಸೊ ನಮ್ಮ ತಲೆಯಲ್ಲಿ ಅದೇ ಜಾಸ್ತಿ ಅಂತ ಇರುತ್ತೆ, ಲಕ್ಷ ಅಂತೂ ಜಾಸ್ತಿ ಅಂತ ಇರುತ್ತೆ. ಹೊರಗಡೆ ಬಂದು ತುಂಬ ರಿಯಲೈಸ್ ಮಾಡಿದರೆ ಒಬ್ಬ ಬಜ್ಜಿ ಅಂಗಡಿ ಹಾಕೊಂಡು 1 ಲಕ್ಷ ದುಡಿತಾನೆ ಬೆಂಗಳೂರಲ್ಲಿ. ಇಟ್ಸ್ ಅ ಫ್ಯಾಕ್ಟ್. ಎಣ್ಣೆ ಮಾಡೋರು ದುಡಿತಾರೆ. ಇಟ್ಸ್ ಅ ಫ್ಯಾಕ್ಟ್. ಬಿಸ್ನೆಸ್ ಇಸ್ ಬಿಸ್ನೆಸ್. ಆ ಬಿಸ್ನೆಸ್ಸನ್ನು ಯಾರು ರನ್ ಮಾಡ್ತಾರೆ ಅವ್ರ ಕೈಯಲ್ಲಿದೆ. ಅದನ್ನ ಅರ್ಥ ಮಾಡ್ಕೊಂಡು ಮೋದಿಕೇರ್ ಒಳಗಡೆ ಬಂದಿದ್ದೀನಿ. ಆ್ಯಂಡ್ ಎಲ್ಲರೂ ಆ ಪ್ಲ್ಯಾಟ್ಫಾರ್ಮಲ್ಲಿ ಇದ್ದೀರಾ. ನಿಮ್ಮ ಮೇಲೆ ನಿಮ್ಮ ನಂಬಿಕೆ ಇಡಿ. ಮೋದಿಕೇರ್ ಅಂತೂ ಆಲ್ವೇಸ್ ನಿಮ್ಮ ಜೊತೆ ಇರುತ್ತೆ. ಆ್ಯಂಡ್ ಅಲ್ಟಿಮೇಟ್ಲಿ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್ ಹೇಳ್ತೀನಿ. ಥ್ಯಾಂಕ್ ಯು.